ಸಂಜೀವಿನಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನರ್ಪಿತಾ. ಈಗಿನ ಆಧುನಿಕ ಜೀವನ ಶೈಲಿ ಹಾಗೂ ಆಹಾರ ಪದ್ಧತಿಯಿಂದ ಆರೋಗ್ಯದಲ್ಲಿ ಸಾಕಷ್ಟು ಸಮಸ್ಯೆಗಳು ಕಾಡ್ತಾ ಹೋಗುತ್ತೆ. ಇಂತಹ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುವಂತಹ ಕಾರ್ಯಕ್ರಮನೇ ಈ ನಿತ್ಯ ಸಂಜೀವಿನಿ. ನಿತ್ಯ ಸಂಜೀವಿನಿಯಲ್ಲಿ ಇವತ್ತು ನಾವು ಈ ರೊಬೋಟಿಕ್ ಟೆಕ್ನಾಲಜಿ ಬಗ್ಗೆ ಮಾತನಾಡ್ತಾ ಹೋಗ್ತೀವಿ. ಈ ರೊಬೋಟಿಕ್ ಟೆಕ್ನಾಲಜಿ ಯಾವುದಕ್ಕೆಲ್ಲ ಯೂಸ್ ಆಗತ್ತೆ, ಅದರಲ್ಲೂ ಸ್ಪೆಷಲಿ ಆರ್ಥ್ರೈಟಿಸ್ಗೆ ಈ ಜಾಯಿಂಟ್ ರಿಪ್ಲೇಸ್ಮೆಂಟ್ ವಿಚಾರದಲ್ಲಿ ನಾರ್ಮಲ್ ಸರ್ಜರಿಗಿಂತ ಈ ರೊಬೋಟಿಕ್ ಟೆಕ್ನಾಲಜಿ ಯಾವ ರೀತಿ ಉಪಯುಕ್ತ ಆಗುತ್ತೆ, ಈ ಆರ್ಥ್ರೈಟಿಸ್ ಬಿಟ್ಟು ಬೇರೆ ಇನ್ಯಾವುದಕ್ಕೆ ಈ ರೊಬೋಟಿಕ್ ಟೆಕ್ನಾಲಜಿ ಉಪಯೋಗ ಆಗುತ್ತೆ ಅನ್ನೋದ್ರ ಕುರಿತಾಗಿ ಡಿಟೇಲ್ ಆಗಿ ನಾವು ಮಾತನಾಡ್ತಾ ಹೋಗೋಣ. ಇನ್ನ ಈ ರೊಬೋಟಿಕ್ ಟೆಕ್ನಾಲಜಿ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡೋದಕ್ಕೆ ಇವತ್ತು ನಮ್ಮ ಜೊತೆ ಜಾಯ್ನ್ ಆಗ್ತಿದ್ದಾರೆ ಡಾಕ್ಟರ್ ಉದಯ್ ಕುಮಾರ್ ಗುಳೇದ್, MS ಫ್ರಮ್ PGI ಚಂಡೀಗರ್ ಹಾಗೂ ಡೈರೆಕ್ಟರ್ ಅಂಡ್ ಚೀಫ್ ಆರ್ಥೋಪೆಡಿಕ್ ಸರ್ಜನ್ ಗುಳೇದ್ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್. ಮೊದಲಿಗೆ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ನಮಸ್ಕಾರ. ಇನ್ನ ಈ ಜಾಯಿಂಟ್ ರಿಪ್ಲೇಸ್ಮೆಂಟ್ ನೀವು ಎಷ್ಟು ವರ್ಷದಿಂದ ಮಾಡ್ಕೊಂಡು ಬರ್ತಿದ್ದೀರಾ? ಈ ರೊಬೋಟಿಕ್ ಟೆಕ್ನಾಲಜಿನ ಯಾವಾಗಿಂದ ಬಳಸ್ತಾ ಇದ್ದೀರಾ? 10 ವರ್ಷಗಳಿಂದ ನಾನು ಈ ರೋಬೋಟಿಕ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಗಳನ್ನ ಮಾಡ್ಕೊಂತ ಬರ್ತಾ ಇದ್ದೀನಿ. ಇತ್ತೀಚಿನ ದಿನಗಳಲ್ಲಿ ಸುಮಾರು 1.5 ವರ್ಷದಿಂದ ನಾವು ರೋಬೋಟಿಕ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯನ್ನ ಗುಳೇದ್ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಅಲ್ಲಿ ಇಂಟ್ರೊಡ್ಯೂಸ್ ಮಾಡಿರುತ್ತೇವೆ ಮತ್ತು ಅಲ್ಲಿಂದ ಇದನ್ನ ಮಾಡ್ತಾ ಬರ್ತಾ ಇದೀವಿ. ಓಕೆ, ಈ ರೊಬೋಟಿಕ್ ಟೆಕ್ನಾಲಜಿನ ಶುರು ಮಾಡಬೇಕು ಅಂತ ಯಾಕೆ ಅನ್ಸಿದ್ ನಿಮ್ಗೆ? ಬದಲಾವಣೆ ಅನ್ನೋದು ಒಂದು ಜಗತ್ತಿನ ನಿಯಮ ಅಂತ ಹೇಳ್ತೀವಿ. ಮತ್ತು ಇನೋವೇಷನ್ಸ್ ಮತ್ತು ಇನ್ವೆನ್ಷನ್ಸ್ ಮಾನವ ಸೃಷ್ಟಿಯಿಂದ ನಡ್ಕೊಂತ ಬರ್ತಾ ಇದೆ. ಬೆಂಕಿಯನ್ನು ಕಂಡುಹಿಡಿದ್ರಿಂದ ಹಿಡಿದು ವೀಲ್ಸ್ ಅನ್ನು ಕಂಡುಹಿಡಿದ್ರಿಂದ ಹಿಡಿದು ಎಲೆಕ್ಟ್ರಿಸಿಟಿ ಬಂತು, ನಂತರ ಏರೋಪ್ಲೇನ್ಸ್ ಬಂತು. ಇತ್ತೀಚಿನ ದಿನಗಳಲ್ಲಿ AI ಟೆಕ್ನಾಲಜಿ ನಡೀತಾ ಇದೆ. ಇವನ್ ಈ ವೈದ್ಯಕೀಯ ಒಂದು ಕ್ಷೇತ್ರ ಕೂಡ ಆವಿಷ್ಕಾರಗಳ ಹೊರತಾಗಿಲ್ಲ. ಇವನ್ ನೀವು CT ಹಿಡಿಬಹುದು, MRI ಹಿಡಿಬಹುದು. ಹೊಸ ಹೊಸ ತಂತ್ರಜ್ಞಾನಗಳು ಬಂದಂಗೆ ನಾವು ಬದಲಾಗ್ತಾ ಹೋಗ್ಬೇಕಾಗತ್ತೆ. ಮತ್ತು ಈ ಒಂದು AI ಜಮಾನ ಅಂತ ಏನ್ ಹೇಳ್ತೀವಿ, ಈ ದಿನಗಳಲ್ಲಿ ಮುಂಬರೋ ದಿನಗಳಲ್ಲಿ ರೋಬೋಟಿಕ್ ತಂತ್ರಜ್ಞಾನ ಎಲ್ಲಾ ಕ್ಷೇತ್ರಗಳಲ್ಲಿ ಅತ್ಯವಶ್ಯಕವಾಗಿ ಬೇಕಾಗುತ್ತದೆ. ಮತ್ತು ರೋಬೋಟಿಕ್ ತಂತ್ರಜ್ಞಾನದಿಂದಾಗಿ ಏನು ಸರ್ಜರಿಗಳು ಮಾಡ್ತೀವಿ ಅದರಲ್ಲಿ ನಿಖರತೆ ಹೆಚ್ಚಾಗುತ್ತದೆ ಮತ್ತು ರಿಕವರಿ ಪೀರಿಯಡ್ ಫಾಸ್ಟ್ ಆಗಿರ್ತದೆ. ಈ ಒಂದು ಹ್ಯೂಮನ್ ಎರರ್ಸ್ ಅಥವಾ ಮಾನವ ದೋಷಗಳು ಅಂತ ಏನು ಹೇಳ್ತೀವಿ ಅದರದ್ದು ಸಾಧ್ಯತೆ ಬಹಳ ಕಡಿಮೆ ಆಗೋದ್ರಿಂದಾಗಿ ಇದನ್ನೆಲ್ಲ ನಾವು ನೋಡಿದಾಗ ರೋಗಿಗಳ ಹಿತಾಸಕ್ತಿಯಿಂದಾಗಿ ರೋಬೋಟಿಕ್ ತಂತ್ರಜ್ಞಾನದ ಅವಶ್ಯಕತೆ ಇದೆ ಮತ್ತು ಅದರ ಅಡ್ವಾಂಟೇಜಸ್ ಇರೋದ್ರಿಂದಾಗಿ ನಾವು ಇದನ್ನು ಸ್ಟಾರ್ಟ್ ಮಾಡ್ಬೇಕಂತ ಹೇಳಿ ನಿರ್ಧಾರ ಮಾಡಿದ್ವಿ. ಮತ್ತು ನಾವು ಇಷ್ಟು ದಿನಗಳಲ್ಲಿ ರಿಸಲ್ಟ್ಗಳನ್ನು ನೋಡಿದಾಗ ಈ ರೋಬೋಟಿಕ್ ತಂತ್ರಜ್ಞಾನ ಇಟ್ ಈಸ್ ಹಿಯರ್ ಟು ಸ್ಟೇ. ಇನ್ನು ಮುಂಬರೋ ದಿನಗಳಲ್ಲಿ ರೋಬೋಟಿಕ್ ತಂತ್ರಜ್ಞಾನದ ಯೂಸೇಜಸ್ ಇನ್ನೂ ಜಾಸ್ತಿ ಆಗುತ್ತೆ ಅನ್ನೋದು ನಮ್ದು ಸಂಪೂರ್ಣ ಭರವಸೆ ಇದೆ. ಆದ್ರಿಂದ ಈ ರೋಬೋಟಿಕ್ ತಂತ್ರಜ್ಞಾನವನ್ನ ನಾವು ಗುಳೇದ್ ಆಸ್ಪತ್ರೆಯಲ್ಲಿ ಶುರು ಮಾಡಿದ್ವಿ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಓಕೆ, ಈ ರೊಬೋಟಿಕ್ ಟೆಕ್ನಾಲಜಿ ಬಗ್ಗೆ ನಾವು ಇನ್ನೂ ಮಾತಾಡ್ತಾ ಹೋಗೋಣ. ಅದಕ್ಕೂ ಮೊದಲು ಈಗ ನಾವು ಹೇಳ್ತಾ ಇದ್ವಿ ಆರ್ಥ್ರೈಟಿಸ್ಗೆ ರೊಬೋಟಿಕ್ ಟೆಕ್ನಾಲಜಿನ ಬಳಕೆ ಮಾಡ್ತಾ ಇರೋದು ನೀವು ಸದ್ಯಕ್ಕೆ. ಸೊ ಈ ಆರ್ಥ್ರೈಟಿಸ್ ಅಂದ್ರೆ ಏನು ಡಾಕ್ಟರ್? ಜೊತೆಗೆ ಈ ನಾರ್ಮಲ್ ನೀ ಪೇನ್ ಬರೋದಕ್ಕೂ ನಾರ್ಮಲ್ ಮೊಣಕಾಲಿನ ನೋವು ಬರೋದಕ್ಕೂ ಈ ಆರ್ಥ್ರೈಟಿಸ್ಗೂ ಏನ್ ವ್ಯತ್ಯಾಸ ಇರುತ್ತೆ ಅಂತ? ಇದು ಗ್ರೀಕ್ ವರ್ಡ್ ಇಂದ ಉತ್ಪತ್ತಿ ಆದಂತದ್ದು. ಆರ್ಥ್ರಾನ್ ಅಂತಂದ್ರೆ ಜಾಯಿಂಟ್ ಅಥವಾ ಸಂಧಿಗಳು ಅಂತ ಹೇಳ್ತೀವಿ, ಮತ್ತು ಐಟಿಸ್ ಅಪ ಅಂತಂದ್ರೆ ಇನ್ಫ್ಲಮೇಷನ್. ಈ ಆರ್ಥ್ರೈಟಿಸ್ ಅಂತಂದ್ರೆ ಸಂಧಿಗಳ ಒಂದು ಬಾವು ಬರುವಂತಹದ್ದು, ನೋವು ಬರುವಂತಹದ್ದಕ್ಕೆ ನಾವು ಆರ್ಥ್ರೈಟಿಸ್ ಅಂತ ಹೇಳ್ತೀವಿ. ಅಥವಾ ಸಂಧಿಗಳಲ್ಲಿ ಇನ್ಫ್ಲಮೇಷನ್ ಆಗುವುದನ್ನ ನಾವು ಆರ್ಥ್ರೈಟಿಸ್ ಅಂತ ಹೇಳ್ತೀವಿ. ಈ ಆರ್ಥ್ರೈಟಿಸ್ ನ ಮುಖ್ಯ ಲಕ್ಷಣಗಳೇನಪ್ಪಾ ಅಂತಂದ್ರೆ ನೋವು, ಬಾವು ಮತ್ತು ಕಾವು ಅಂತಂದ್ರೆ ಲೋಕಲ್ ಆಗಿ ನಿಮ್ಮ ಟೆಂಪರೇಚರ್ ಹೆಚ್ಚಾಗುವಂತದ್ದು, ನೋವು ಆಗುವಂತದ್ದು ಮತ್ತು ಜಾಯಿಂಟ್ಗಳಲ್ಲಿ ಬಾವು ಬರುವಂತದ್ದು. ಈ ಕೆಲವೊಂದಿಷ್ಟು ಜನ ಏನ್ ಅನ್ಕೋತಾರೆ, ಸಾಮಾನ್ಯವಾದಂತ ಜಾಯಿಂಟ್ ಪೇನ್ಸ್ ಅಂದ್ರೆ ದಿನನಿತ್ಯ ಸಾಮಾನ್ಯವಾಗಿ ಆಗುವಂತ ಪೇನ್ ಕೂಡ ಆರ್ಥ್ರೈಟಿಸ್ ಅಂತ ಅನ್ಕೋತಾರೆ. ಆ ಥರ ಅಲ್ಲ. ಆರ್ಥ್ರೈಟಿಸ್ ಬರ್ಬೇಕಂದ್ರೆ ಮುಖ್ಯವಾಗಿ ನಿಮಗೆ ಲಾಂಗ್ ಟರ್ಮ್ ಆಗಿ ಪೇನ್ ಬರಬೇಕು ಮತ್ತು ಅದ್ರ ಜೊತೆಗೆ ನೋವು ಮತ್ತು ಬಾವು ಮತ್ತು ಕಾವು ಇರಬೇಕಾಗ್ತದೆ. ಓಕೆ, ಆ ಡಿಫರೆನ್ಸ್ ಹೆಂಗ್ ಫೈಂಡ್ ಔಟ್ ಮಾಡ್ಬೋದು ಅಂತ? ಸಾಮಾನ್ಯವಾಗಿ ನಾವು ನೋಡ್ಕೊಳ್ಳೋದ್ರಿಂದ ಈಗ ನಾವು ಜಸ್ಟ್ ಪೇನ್ ಆಗಿದೆ ಅಂದ ತಕ್ಷಣ ಆರ್ಥ್ರೈಟಿಸ್ ಅಂತ ಹಿಡಿಯೋದಿಲ್ಲ ನಾವು. ಆ ಏನು ನಿಮ್ಮ ಪೇನ್ ಆಗಿರೋ ಜಾಯಿಂಟ್ ಜಾಗದಲ್ಲಿ ಬಾವು ಬರಬೇಕು ಮತ್ತು ಲೋಕಲ್ ಟೆಂಪರೇಚರ್ ರೈಸ್ ಆಗುವಂತದ್ದು. ಮತ್ತು ಇದಕ್ಕಿಂತ ಇಂಪಾರ್ಟೆಂಟ್, ಇದು ಲಾಂಗ್ ಟರ್ಮ್ ಆಗಿ ನಡೀತಾ ಇರ್ಬೇಕು. 1 ದಿವಸ 2 ದಿವಸ ಪೇನ್ ಬಂದ ತಕ್ಷಣ ನಾವು ಆರ್ಥ್ರೈಟಿಸ್ ಅಂತೇಳಿ ಹಿಡ್ಲಿಕ್ಕೆ ಸಾಧ್ಯ ಇಲ್ಲ. ಈ ಆರ್ಥ್ರೈಟಿಸ್ ಅಂದ್ರೆ ಅದರಲ್ಲಿ ಮೇಜರ್ ನಾವು ಆಸ್ಟ್ರಿಯೋ ಆರ್ಥ್ರೈಟಿಸ್, ರೊಮಟೈಡ್ ಆರ್ಥ್ರೈಟಿಸ್ ನೋಡ್ತೀವಿ. ಅದರಲ್ಲೂ ಆಸ್ಟ್ರಿಯೋ ಆರ್ಥ್ರೈಟಿಸ್ ಜಾಸ್ತಿ ಆಗ್ಬಿಟ್ಟಿದೆ ಭಾರತದಲ್ಲಿ, ಅದರ ಪ್ರಮಾಣ ಜಾಸ್ತಿ ಆಗಿದೆ. ಅದಕ್ಕೆ ಮೂಲ ಕಾರಣ ಏನು? ಇತ್ತೀಚಿನ ದಿನಗಳಲ್ಲಿ ಆಸ್ಟ್ರಿಯೋ ಆರ್ಥ್ರೈಟಿಸ್ ನ ಸಂಖ್ಯೆ ಹೆಚ್ಚಾಗ್ತಾ ಇರೋದು ಕಂಡು ಬರ್ತಾ ಇದೆ. ಒಂದು ಅಂದಾಜಿನ ಪ್ರಕಾರವಾಗಿ ಇಂಡಿಯಾದಲ್ಲಿ ಆಲ್ಮೋಸ್ಟ್ 33% ಜನರಿಗೆ ಆಸ್ಟ್ರಿಯೋ ಆರ್ಥ್ರೈಟಿಸ್ ಇರುವುದು ಅಂತೇಳಿ ಒಂದು ಅಂದಾಜಿದೆ. ಅಂದ್ರೆ 3ರಲ್ಲಿ 1ರಿಗೆ ಆಸ್ಟ್ರಿಯೋ ಆರ್ಥ್ರೈಟಿಸ್ ಬಂದಿರಬಹುದು ಅಂತೇಳಿ ನಾವು ಹೇಳ್ಬಹುದು. ಈ ಆಸ್ಟ್ರಿಯೋ ಆರ್ಥ್ರೈಟಿಸ್ ಹೆಚ್ಚಾಗ್ಲಿಕ್ಕೆ ಮೂಲ ಕಾರಣಪ್ಪ ಅಂತಾರೆ ಒಂದೇದು ಲೈಫ್ ಸ್ಟೈಲ್ ಚೇಂಜಸ್ ಇರ್ಬೋದು, ಒಬೇಸಿಟಿ ಅಥವಾ ತೂಕ ಹೆಚ್ಚಾಗುವಂತದ್ದು ಇರ್ಬೋದು, ಮತ್ತು ಲಾಂಜಿವಿಟಿ ಅಂತ ಹೇಳ್ತೀವಿ. ಮೊದಲಿನ ದಿನಗಳಲ್ಲಿ ನಮ್ಮ ಆಯುಷ್ಯ ಕಡಿಮೆ ಇರ್ತಿತ್ತು. ಇತ್ತೀಚಿನ ದಿನಗಳಲ್ಲಿ ಭಾರತೀಯರಲ್ಲಿ ಲಾಂಜಿವಿಟಿ ಜಾಸ್ತಿ ಇದೆ, ಆಯುಷ್ಯ ಹೆಚ್ಚಿದೆ. ಆದ್ರಿಂದ ಏಜಿಂಗ್ ಪ್ರೊಸೆಸ್ ಅಲ್ಲಿ ಆಸ್ಟ್ರಿಯೋ ಆರ್ಥ್ರೈಟಿಸ್ ಬರೋದು ಬಹಳ ಸಹಜ. ಅದ್ರ ಜೊತೆಗೆ ನಮ್ಮ ಲೈಫ್ ಸ್ಟೈಲ್ ಚೇಂಜಸ್, ನಾವೇನು ದಿನನಿತ್ಯ ಮಾಡುವಂಥ ಕೆಲಸಗಳಲ್ಲಿ ಬದಲಾವಣೆಗಳಾಗಿರೋದ್ರಿಂದ ಕೂಡ ಇದು
ಸಾಧ್ಯತೆ ಇದೆ. ಒನ್ ಮೋರ್ ಹೇಳ್ಬೇಕಪ್ಪ ಅಂದ್ರೆ ಆಹಾರದಲ್ಲಿ ಬದಲಾವಣೆಗಳು. ನಾವು ಸಾಕಷ್ಟು ಆಹಾರಗಳು ಎಂತಾವ್ ತಿಂತಾ ಇದೀವಪ್ಪ ಅಂತಂದ್ರೆ ಫ್ರೀ ರೆಡಿಕಲ್ಸ್ ಹೆಚ್ಚಾಗುವಂತ ಆಹಾರಗಳನ್ನು ನಾವು ಜಾಸ್ತಿ ತಿಂತಾ ಇದೀವಿ. ಅದು ಕೂಡ ಈ ಒಂದು ಆಸ್ಟಿಯೋಆರ್ಥರೈಟಿಸ್ ಬರೋದ್ರಲ್ಲಿ ಒಂದು ಮೂಲ ಕಾರಣ ಅಂತೇಳಿ ನಾವು ಹೇಳಿಬಹುದು. ಓಕೆ, ಈ ಆರ್ಥರೈಟಿಸ್ ಅಲ್ಲಿ ಎಷ್ಟು ಟೈಪ್ಸ್ ಇದೆ ಡಾಕ್ಟರ್? ಅದರಲ್ಲಿ ಮೇಜರ್ ಟೈಪ್ಸ್ ಯಾವುದು? ಮೇನ್ ಮೋಸ್ಟ್ ಕಾಮನ್ ಈಸ್ ಆಸ್ಟಿಯೋಆರ್ಥರೈಟಿಸ್. ಇದು ಬಿಟ್ಟರೆ ಬರೋದು ಇನ್ಫ್ಲಮೇಟರಿ ಆರ್ಥರೈಟಿಸ್ ಅಂತ ಹೇಳ್ತೀವಿ. ಇನ್ಫ್ಲಮೇಟರಿ ಅಪ್ಪ ಅಂತಂದ್ರೆ ರುಮಟಾಯ್ಡ್ ಆರ್ಥರೈಟಿಸ್, ಆಂಕ್ಲೋಸಿಂಗ್ ಸ್ಪಾಂಡಿಲೈಟಿಸ್ ಅಂತ ಹಿಡಿಬಹುದು. ಅದು ಬಿಟ್ಟು ಇನ್ಫೆಕ್ಟಿವ್ ಆರ್ಥರೈಟಿಸ್, ಪೋಸ್ಟ್ ಟ್ರೊಮ್ಯಾಟಿಕ್ ಆರ್ಥರೈಟಿಸ್, ಜುವೆನೈಲ್ ಆರ್ಥರೈಟಿಸ್, ಸೋರಿಯಾಟಿಕ್ ಆರ್ಥರೈಟಿಸ್ ಅಂಡ್ ಕ್ರಿಸ್ಟಲ್ ಇಂಡ್ಯೂಸ್ಡ್ ಆರ್ಥರೈಟಿಸ್ ಅಂತ ಹೇಳ್ತೀವಿ. ಹಂಗ್ ನೋಡ್ತಾ ಹೋದ್ರೆ ಸಾಕಷ್ಟು ವಿಧವಾದಂತ ಆರ್ಥರೈಟಿಸ್ ವೆರೈಟಿಗಳು ಇದಾವೆ. ಬಟ್ ಇವು ಮೇನ್ ವೆರೈಟಿಗಳು ಬರ್ತದೆ. ಓಕೆ, ಆಸ್ಟಿಯೋ ಆರ್ಥರೈಟಿಸ್ ಬಂದ ತಕ್ಷಣ ಅವ್ರಿಗೆ ಪ್ರೈಮರಿ ಆಗಿ ಏನ್ ಚಿಕಿತ್ಸೆ ಕೊಡ್ಬೋದು? ಜನರಲಿ ಮೇನ್ ಮಿಸ್ಕನ್ಸೆಪ್ಷನ್ ಏನಪ್ಪಾ ಅಂದ್ರೆ ಎಲ್ಲಾ ಆಸ್ಟಿಯೋ ಆರ್ಥರೈಟಿಸ್ಗೂ ಒಂದು ಸರ್ಜರಿನೇ ಬೇಕಾಗುತ್ತೆ ಅಂತೇಳಿ ಅನ್ಕೋತಾರೆ. ಅದು ತಪ್ಪು. ಆಲ್ಮೋಸ್ಟ್ 90-95% ಆಫ್ ಆಸ್ಟಿಯೋ ಆರ್ಥರೈಟಿಸ್ಗಳನ್ನ ನಾವು ಕೇವಲ ಮನೆ ಮದ್ದು ಮತ್ತು ಮೆಡಿಸಿನ್ಗಳು ಮತ್ತು ಕನ್ಸರ್ವೇಟಿವ್ ಟ್ರೀಟ್ಮೆಂಟ್ ಮೇಲೆನೆ ಬಗೆಹರಿಸಿಕೊಳ್ಳಬಹುದು. ಮೋಸ್ಟ್ ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ರೆ ನಾವು ದಿನನಿತ್ಯದ ಕೆಲಸಗಳಲ್ಲಿ ಸ್ವಲ್ಪ ಬದಲಾವಣೆಗಳನ್ನ ಮಾಡ್ಕೋಬೇಕಾಗತ್ತೆ. ಲೈಕ್ ಎಕ್ಸಾಂಪಲ್, ಮೆಟ್ಲ ಹತ್ತುದು ಇಳಿಯೋದು ಆಗಿರ್ಬೋದು, ತುದಿಗಾಲಿನಲ್ಲಿ ತಳಕ್ ಕುಂದಿರೋದು ಆಗಿರ್ಬೋದು, ಇಂಡಿಯನ್ ಟಾಯ್ಲೆಟ್ ಗಳನ್ನ ಯೂಸ್ ಮಾಡೋದಾಗಿರ್ಬೋದು, ಈ ತರನಾದಂತ ಕೆಲಸಗಳನ್ನ ಬದಲಾವಣೆ ಮಾಡ್ಕೊಳ್ಳೋದು. ಎರಡನೇದು ಮೋಸ್ಟ್ ಇಂಪಾರ್ಟೆಂಟ್ ಅಪ್ಪ ಅಂದ್ರೆ ವೇಟ್ ರಿಡಕ್ಷನ್ ಅಂತ ಹೇಳ್ತೀವಿ. ನಮ್ಮ ಶರೀರದ ಬೊಜ್ಜನ್ನ ಕರಗಿಸುವಂತದ್ದು. ನಮ್ಮ ಶರೀರದ ಭಾರ ಏನು ನಮ್ಮ ಜಾಯಿಂಟ್ಗಳ ಮೇಲೆ ಬೀಳುತ್ತದೆ, ಅದರಿಂದ ಕೂಡ ಜಾಯಿಂಟ್ಗಳಲ್ಲಿ ಸವಕಳಿ ಉತ್ಪತ್ತಿ ಆಗುವಂತದ್ದು ಸಾಧ್ಯತೆ ಇರ್ತದೆ. ಆದ್ರಿಂದ ವೇಟ್ ಅನ್ನ ರೆಡ್ಯೂಸ್ ಮಾಡುವಂಥದ್ದು. ಮೂರನೇದಪ್ಪ ಅಂತಂದ್ರೆ ನಮ್ಮ ಆಹಾರ ಪದ್ಧತಿಗಳಲ್ಲಿ ಬದಲಾವಣೆ ಮಾಡ್ಕೊಳ್ಳೋದು. ಸಾಧ್ಯವಾದಷ್ಟು ಈ ಜಂಕ್ ಫುಡ್ಗಳು, ಕಾರ್ಬೋಹೈಡ್ರೇಟ್ ಫುಡ್ ಮತ್ತು ಫ್ರೀ ರ್ಯಾಡಿಕಲ್ಸ್ ಉತ್ಪತ್ತಿ ಆಗುವಂಥ ಆಹಾರಗಳನ್ನು ಕಡಿಮೆ ತಿನ್ನಬೇಕು. ಮತ್ತು ಹೆಲ್ದಿ ಫುಡ್ಸ್ ಲೈಕ್ ಫೈಬರ್ಸ್ ಆಗಿರ್ಬೋದು, ಪ್ರೋಟೀನ್, ಹೈ ಪ್ರೋಟೀನ್ ಇರ್ಬೋದು, ಅಥವಾ ಅನ್ಸ್ಯಾಚುರೇಟೆಡ್ ಫ್ಯಾಟ್ಸ್ ಇರ್ಬೋದು, ಆಯಿಲಿ ಫುಡ್ಸ್ ಅಂತ ಹೇಳಿ ಅನ್ಸ್ಯಾಚುರೇಟೆಡ್ ಫ್ಯಾಟ್ಸ್ ಅನ್ನ ತಿನ್ನುವಂಥದ್ದು. ವಿಟಮಿನ್ ಡಿ ಮತ್ತು ಕ್ಯಾಲ್ಸಿಯಂ ಯುಕ್ತ ಆಹಾರಗಳನ್ನು ಸೇವನೆಯಿಂದ ಕೂಡ ಈ ಆರ್ಥರೈಟಿಸ್ ಸಮಸ್ಯೆನ ನಾವು ಕಡಿಮೆ ಮಾಡ್ಕೊಳ್ಬಹುದಾಗಿದೆ. ನಾಲ್ಕನೇದು ಮೋಸ್ಟ್ ಇಂಪಾರ್ಟೆಂಟ್ ಅಪ್ಪ ಅಂದ್ರೆ ಎಕ್ಸರ್ಸೈಸ್ ಅಂತ ಹೇಳ್ತೀವಿ. ನಿಯಮಿತವಾದ ವ್ಯಾಯಾಮಗಳನ್ನು ಮಾಡೋದ್ರಿಂದ, ಲೈಕ್ ದಿನನಿತ್ಯವಾಗಿ ನಿಯಮಿತವಾದ ವ್ಯಾಯಾಮಗಳು ಮಾಡೋದು, ಮಾಂಸಗಳನ್ನ ಶಕ್ತಿಯುತ ಮಾಡ್ಕೊಳ್ಳೋದ್ರಿಂದ, ಮಾಂಸ ಮತ್ತು ಎಲುಬುಗಳನ್ನು ಶಕ್ತಿಯುತ ಮಾಡ್ಕೊಳ್ಳೋದ್ರಿಂದ ಈ ಆರ್ಥರೈಟಿಸ್ ಸಮಸ್ಯೆಗೆ ಪರಿಹಾರ ಆಗುತ್ತೆ. ಓಕೆ, ಈಗ ಆಸ್ಟಿಯೋ ಆರ್ಥರೈಟಿಸ್ ಇನಿಷಿಯಲ್ ಸ್ಟೇಜ್ ಅಲ್ಲಿ ಇದೆ. ಸೊ ಅವರಿಗೆ ಟ್ರೀಟ್ಮೆಂಟ್ ಹೆಂಗೆ ಸ್ಟಾರ್ಟ್ ಮಾಡ್ತೀರಾ? ಬರುವಂತ ಆಸ್ಟಿಯೋ ಆರ್ಥರೈಟಿಸ್ ಪೇಷಂಟ್ ಗಳಿಗೆ ಫಸ್ಟ್ ಇಂಪಾರ್ಟೆಂಟ್ ಅಪ್ಪ ಅಂದ್ರೆ ಇನಿಷಿಯಲಿ ನಾವು ಮೆಡಿಸಿನ್ಸ್ ಅನ್ನು ಸ್ಟಾರ್ಟ್ ಮಾಡ್ಬೋದು. ಓರಲ್ ಮೆಡಿಸಿನ್, ಆಂಟಿ ಇನ್ಫ್ಲಮೇಟರಿ ಮೆಡಿಸಿನ್ಸ್ ಅಂತ ಹೇಳ್ತೀವಿ. ಅದು ಮೆಡಿಸಿನ್ಸ್, ಅದ್ರ ಜೊತೆಗೆ ಫಿಸಿಯೋಥೆರಪಿ ಅಂತ ಹೇಳ್ತೀವಿ. ಸಾಕಷ್ಟು ಮೋಡ್ಸ್ ಆಫ್ ಫಿಸಿಯೋಥೆರಪಿ ಟ್ರೀಟ್ಮೆಂಟ್ ಇದೆ. ಶಾರ್ಟ್ ವೇವ್ ಡಯಾಥೆರಮಿ ಇರ್ಬೋದು, ಅಲ್ಟ್ರಾಸೋನಿಕ್ ಮಸಾಜ್ ಇರ್ಬೋದು, IFT ಅಂತ ಹೇಳ್ತೀವಿ. ಅದ್ರ ಜೊತೆಗೆ ಎಕ್ಸರ್ಸೈಸ್ ಥೆರಪಿ ಅಂತ ಹೇಳ್ತೀವಿ. ಅವ್ರಿಗೆ ಸಾಕಷ್ಟು ತರನಾದಂಥ ಸರೌಂಡಿಂಗ್ ಏನು ಒಂದು ಜಾಯಿಂಟಿನ ಆಸ್ಟಿಯೋಆರ್ಥರೈಟಿಸ್ ಸ್ಟಾರ್ಟ್ ಆಗಿದೆ ಅದರ ಸುತ್ತಮುತ್ತಲಿನ ಮಾಂಸಗಳನ್ನ ಶಕ್ತಿಯುತಗೊಳಿಸ್ಲಿಕ್ಕೆ ಏನು ಎಕ್ಸರ್ಸೈಸ್ಗಳು ಹೇಳ್ತೀವಿ, ಅದರಿಂದ ಅವರಿಗೆ ಹೆಲ್ಪ್ ಆಗ್ತದೆ. ನಾಲ್ಕನೇದು ಏನಪ್ಪ, ಲೈಫ್ ಸ್ಟೈಲ್. ಆಸ್ ಪ್ರಿವಿಯಸ್ಲಿ ಹೇಳ್ದಂಗೆ ಲೈಫ್ ಸ್ಟೈಲ್ ಚೇಂಜಸ್ ಮಾಡೋದ್ರಿಂದ ಅವರಿಗೆ ಹೆಲ್ಪ್ ಆಗ್ತದೆ. ಓಕೆ, ಆಸ್ಟಿಯೋ ಆರ್ಥರೈಟಿಸ್ ಇದೆ ಅಂತ ಅವ್ರಿಗೆ ಗೊತ್ತಾಗೋದು ಹೇಗೆ? ನಮ್ಮ ಹತ್ರ ಇಂಡಿಯನ್ ಪಾಪ್ಯುಲೇಷನ್ ಅಲ್ಲಿ ಕಂಡು ಬರೋದಂದ್ರೆ ಮೊಳಕಾಲಿನ ಆಸ್ಟಿಯೋ ಆರ್ಥರೈಟಿಸ್. ಈ ಮೊಳಕಾಲಿನ ಆಸ್ಟಿಯೋ ಆರ್ಥರೈಟಿಸ್ ನ ಮೋಸ್ಟ್ ಕಾಮನ್ ಸಿಂಪ್ಟಮ್ಸ್ ಅಪ್ಪ ಅಂತಂದ್ರೆ ಸತತವಾದಂತ ನೋವುಗಳು, ಬಾಳತ್ತವರೆಗೂ ಕೂತು ಏಳ್ಬೇಕಾದ್ರೆ ನೋವು ಆಗುವಂತದ್ದು, ಮೆಟ್ಲವನ್ನ ಹತ್ತಬೇಕಾದ್ರೆ ಇಳಿಬೇಕಾದ್ರೆ ಕಷ್ಟ ಆಗುವಂತದ್ದು. ಸಾಮಾನ್ಯವಾಗಿ ನಮ್ಮ ಹತ್ರ ಹೇಳುದು, ಸರ್ ನಾ ಮೊದಲು ಇಷ್ಟು ದೂರ ನಡೀತಾ ಇದ್ದೆ, ಇವಾಗ ಸಾಮಾನ್ಯವಾಗಿ ಸ್ವಲ್ಪ ದೂರ ನಡೆಯುತ್ತಲೇ ನನಗೆ ಪೇನ್ ಬರ್ತಾ ಇದೆ. ಮೊದಲು ನಾನು 10 ಸ್ಟೆಪ್ಸ್, 20 ಸ್ಟೆಪ್ಸ್, 30 ಸ್ಟೆಪ್ಸ್ ಆರಾಮಾಗಿ ಹತ್ಕೊಂಡು ಹೋಗ್ತಾ ಇದ್ದೆ, ಇವಾಗ ನನಗೆ ಹತ್ತಲಿಕ್ಕೆ ಕಷ್ಟ ಆಗ್ತಾ ಇದೆ. ಅಥವಾ ಕೆಳಗ್ ಕುಂತ್ ಮಾಡ್ತಿದ್ದಂತ ಕೆಲಸಗಳನ್ನ ಇತ್ತೀಚೆಗೆ ನಾನು ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಈ ಎಲ್ಲ ಸಮಸ್ಯೆಗಳು ನಿಮಗೆ ಆಸ್ಟಿಯೋ ಆರ್ಥರೈಟಿಸ್ ಲಕ್ಷಣಗಳು ಅಂತೇಳಿ ಹೇಳ್ಬೋದು. ಓಕೆ, ಈಗ ಆಸ್ಟಿಯೋ ಆರ್ಥರೈಟಿಸ್ ಬರ್ದೇ ಇರೋ ಹಾಗೆ ತಡೆಗಟ್ಟೋದು ಹೇಗೆ? ಡಿಸ್ಕಸ್ ಮಾಡ್ದಂಗೆ ನಾವು ಫಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ನೋಡ್ರಿ, ವೇಟ್ ರಿಡಕ್ಷನ್. ನಮ್ಮ ಶರೀರದ ಬೊಜ್ಜು ಹೆಚ್ಚಾಗದೇ ಇರೋ ತರ ನಾವು ಕಡಿಮೆ ಇಟ್ಕೋತಾ ಹೋಗ್ಬೇಕಾಗತ್ತೆ. ಎರಡನೇದು ನಿಯಮಿತವಾದ ವ್ಯಾಯಾಮಗಳು, ದಿನನಿತ್ಯವಾಗಿ ಅದಕ್ಕೆ ಬೇಕಾದಂತ ಎಕ್ಸರ್ಸೈಸ್ಗಳು. ನಿಮ್ಗೆ ಗೊತ್ತಿಲ್ಲ ಅಂದ್ರೂ ಇವಾಗ ಸಾಕಷ್ಟು ನೀವು ಸೋಷಿಯಲ್ ಮೀಡಿಯಾದಲ್ಲಿ, ಯೂಟ್ಯೂಬ್ನಲ್ಲಿ ಸಾಕಷ್ಟು ವಿಡಿಯೋಗಳು ನಿಮ್ಗೆ ಸಿಕ್ಬಿಡ್ತದೆ, ಯಾವ ರೀತಿಯಾಗಿ ಒಂದು ಮೊಳಕಾಲಿನ ಆಸ್ಟಿಯೋಆರ್ಥರೈಟಿಸ್ಗೆ ತಡೆಗಟ್ಟಲಿಕ್ಕೆ ಯಾವ ತರ ಎಕ್ಸರ್ಸೈಸ್ಗಳು ಮಾಡ್ಬೇಕಂತ ಹೇಳ್ಬಿಟ್ಟು. ಮೂರನೇದು ಲೈಫ್ ಸ್ಟೈಲ್ ಚೇಂಜಸ್. ನಮ್ಮ ಇಂಡಿಯನ್ ಸೆಟಪ್ ಒಳಗೆ, ಭಾರತೀಯ ಒಂದು ಸೆಟಪ್ ಒಳಗೆ ಕೆಲವೊಂದಿಷ್ಟು ಲೈಫ್ ಸ್ಟೈಲ್ಗಳು ಇದೆ. ಲೈಕ್ ಎಕ್ಸಾಂಪಲ್, ತುದಿಗಾಲಿನಲ್ಲಿ ಟಾಯ್ಲೆಟ್ ಕೂಡುವಂಥದ್ದು, ಮಂಡಿಯನ್ನ ಮೊಳಕಾಲಿನ ಕ್ರಾಸ್ ಲೆಗ್ಗಲ್ ಸಿಟ್ಟಿಂಗ್ ಅಂತ ಹೇಳ್ತೀವಿ, ಚಕ್ರಮುಕುಳಿ ಅಂತ ಹೇಳ್ತೀವಿ ನಾವು, ಆ ಥರ ಹಾಕೊಂಡು ಕೂಡುವಂಥದ್ದು, ಮೆಟ್ಲ ಹತ್ತುವಂಥದ್ದು, ಇಳಿಯುವಂಥದ್ದು, ತೆಗ್ಗದಿನ್ನೆಲ್ಲ ಅಡ್ಡಾಡುವಂಥ ಈ ಥರ ಕೆಲಸಗಳನ್ನ ಸ್ವಲ್ಪ ಕಡಿಮೆ ಇಟ್ಕೋತಾ ಹೋದರೆ ಆ ಮೊಳಕಾಲಿನ ಬೆಳೆ ಮೇಲೆ ಬೀಳುವಂಥ ಸ್ಟ್ರೆಸ್ ಕಡಿಮೆ ಆಗ್ತದೆ. ನಾಲ್ಕನೇದು ಆಹಾರ ಪದ್ಧತಿ. ನಾವು ತಿನ್ನುವಂಥ ಆಹಾರಗಳಲ್ಲಿ ಸಾಧ್ಯವಾದಷ್ಟು ಆಂಟಿ ಆಕ್ಸಿಡೆಂಟ್ ರಿಚ್ ಫುಡ್ಸ್ ಅನ್ನ ತಿನ್ನುವಂಥದ್ದು, ಕ್ಯಾಲ್ಸಿಯಂ ಯುಕ್ತ ಆಹಾರಗಳು, ಲೈಕ್ ಎಕ್ಸಾಂಪಲ್ ನೀವು ಹಾಲು, ಹೈನ ಅಂತ ಹೇಳ್ಬೋದು, ಮತ್ತು ಮೊಳಕೆ ಹೊಡಿಸಿದ ಕಾಳುಗಳು ಇರ್ಬೋದು, ಮತ್ತು ಅನ್ಸ್ಯಾಚುರೇಟೆಡ್ ಫ್ಯಾಟ್ ಯುಕ್ತ ಆಹಾರಗಳು, ಲೈಕ್ ಎಕ್ಸಾಂಪಲ್ ಅಗಸಿ ಅಂತ ಹೇಳ್ತೀವಿ, ನಮ್ಮಲ್ಲಿ ಸಿಗ್ತದೆ ಅಗಸಿ, ಆಳವಿ ಅಂತ ಹೇಳ್ತೀವಿ,
ಎಗ್ಗು, ಫಿಶು, ಇವು ವಿಟಮಿನ್ ಡಿ ಮತ್ತು ಆಯಿಲಿ ಫುಡ್ ಇರುವಂಥ ಆಹಾರಗಳನ್ನು ಸೇವನೆಯಿಂದ ಕೂಡ ಅದಕ್ಕೆ ಹೆಲ್ಪ್ ಆಗ್ತದೆ. ಓಕೆ, ಆಸ್ಟಿಯೋ ಆರ್ಥರೈಟಿಸ್ ಬಗ್ಗೆನೇ ಕಾನ್ಸಂಟ್ರೇಟ್ ಮಾಡಿ ಹೇಳೋದಾದ್ರೆ ಅವರಿಗೆ ಈ ಜಾಯಿಂಟ್ ರಿಪ್ಲೇಸ್ಮೆಂಟ್ ಮಾಡುವಂತಹ ಸರ್ಜರಿ ಯಾವಾಗ ಅವಶ್ಯಕತೆ ಇರುತ್ತೆ? ನಾನು ಮಸ್ಟ್ ಇಂಪಾರ್ಟೆಂಟ್ ಹೇಳೋದಂದ್ರೆ 90-95% ಆಸ್ಟಿಯೋಆರ್ಥರೈಟಿಸ್ ಪೇಷಂಟ್ಗಳಿಗೆ ವಿತೌಟ್ ಸರ್ಜರಿ ಬಗೆಹರಿತದೆ. ಇನ್ನೊಂದು 5% ಪೇಷಂಟ್ಗಳು ಅವರಿಗೆ ಜಾಯಿಂಟ್ ರಿಪ್ಲೇಸ್ಮೆಂಟ್ ಬೇಕಾಗ್ತದೆ. ಯಾರ್ಯಾರಿಗೆ ಲಾಂಗ್ ಟರ್ಮ್ ಅಂದ್ರೆ 2-3 ತಿಂಗಳು ಅಥವಾ 3ರಿಂದ ಹೆಚ್ಚು ತಿಂಗಳವರೆಗೂ ಈ ಆಸ್ಟಿಯೋಆರ್ಥರೈಟಿಸ್ನ ಪೇನ್ ಉತ್ಪತ್ತಿ ಆಗುತ್ತೆ. ಎಲ್ಲ ಟ್ರೀಟ್ಮೆಂಟ್ ನಾವು ಮಾಡ್ಕೊಂಡಿದ್ದೀವಿ. ಲೈಕ್ ಎಕ್ಸಾಂಪಲ್ ಮೆಡಿಸಿನ್ಸ್ ಇರ್ಬೋದು, ಫಿಸಿಯೋಥೆರಪಿ ಇರ್ಬೋದು, ರೆಸ್ಟ್ ಇರ್ಬೋದು, ಅಥವಾ ಇಂಟ್ರಾ ಆರ್ಟಿಕ್ಯುಲರ್ ಜಾಯಿಂಟ್ ಇಂಜೆಕ್ಷನ್ಸ್ ಮಾಡಿದ್ದೀವಿ, ಇಂಟ್ರಾ ಆರ್ಟಿಕ್ಯುಲರ್ PRP ತೊಗೊಂಡಿದ್ದೀವಿ. ಎಲ್ಲ ಟ್ರೀಟ್ಮೆಂಟ್ಗಳು ಬಗೆಹರಿದ ಮೇಲೆ ಕೊನೆಯದಾಗಿ ಜಾಯಿಂಟ್ ರಿಪ್ಲೇಸ್ಮೆಂಟ್ ಮಾಡ್ತೀವಿ. ನೈಟ್ ಪೇನ್, ರೆಸ್ಟ್ ಪೇನ್ ಅಂತ ಹೇಳ್ತೀವಿ. ಸಾಮಾನ್ಯವಾಗಿ ಸುಮ್ಮನೆ ಕೂತಾಗ್ಲೂ ನೋವು ಬರುವಂತದ್ದು, ನಿದ್ದೆ ಮಾಡೋಕೆ ಆಗದೆ ಇರುವಷ್ಟು ನೋವು ಬರುವಂತದ್ದು, ಇವು ಒನ್ ಆಫ್ ದ ಇಂಡಿಕೇಶನ್ ಫಾರ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಅಂತ ಹೇಳ್ತೀವಿ. ಎರಡನೇ ಪಾಯಿಂಟ್ ಹೇಳ್ಬೇಕಂತಂದ್ರೆ ಪ್ರೋಗ್ರೆಸಿವ್ ಡಿಫಾರ್ಮಿಟಿ ಅಂತಂದ್ರೆ ನಾರ್ಮಲ್ ಆಗಿ ಸ್ಟ್ರೇಟ್ ಇದ್ದಂತ ಕಾಲು ಹೋಗ್ತಾ ಹೋಗ್ತಾ ವಯಸ್ಸಾದಂಗೆ ಜಾಸ್ತಿ ಸೊಟ್ಟ ಆಗ್ತಾ ಹೋಗುವಂಥದ್ದು, ಇನ್ನು ಪ್ರೋಗ್ರೆಸ್ ಆಗ್ತಾನೆ ಹೋಗ್ತಾ ಇದೆ. ಲಾಸ್ಟ್ ಇಯರ್ ಇಷ್ಟೊಂದು ಇದ್ದಿದ್ದಿಲ್ಲ, ಈ ವರ್ಷ ಇನ್ನೂ ಜಾಸ್ತಿ ಆಗ್ತಾ ಇದೆ ಅಂತ ಅನ್ನುವಂಥ ಪರಿಸ್ಥಿತಿ ಇದ್ದಾಗ ಜಾಯಿಂಟ್ ರಿಪ್ಲೇಸ್ಮೆಂಟ್ ಮಾಡ್ತೀವಿ. ಮತ್ತು ಆಸ್ಟಿಯೋಆರ್ಥರೈಟಿಸ್ನಿಂದಾಗಿ ಸ್ಟ್ರೆಸ್ ಫ್ರಾಕ್ಚರ್ಗಳು ಸ್ಟಾರ್ಟ್ ಆಗ್ತಾವೆ. ಕೆಲವೊಂದಿಷ್ಟು ಜನರಲ್ಲಿ ನಾವು ಸೊಟ್ಟ ಮೊಣಕಾಲಿನಿಂದ ಅಡ್ಡಾಡೋದ್ರಿಂದಾಗಿ ಅದರ ಸುತ್ತಮುತ್ತ ಎಲುಬಿನ ಮೇಲೆ ಸ್ಟ್ರೆಸ್ ಬೀಳೋದ್ರಿಂದ ಸ್ಟ್ರೆಸ್ ಫ್ರಾಕ್ಚರ್ ಸ್ಟಾರ್ಟ್ ಆಗುತ್ತೆ. ಈ ಸ್ಟೇಜಲ್ಲಿ ನಾವು ಇನ್ನು ಮುಂದೆ ವೇಟ್ ಮಾಡುವಂಥದ್ದು ಇರೋದಿಲ್ಲ, ಅವರಿಗೆ ಅತ್ಯವಶ್ಯಕವಾಗಿ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ ಬೇಕಾಗುತ್ತೆ. ಓಕೆ ಡಾಕ್ಟರ್, ನಿಮ್ಮ ಹತ್ರ ನಾನು ಮತ್ತಷ್ಟು ಮಾತನಾಡ್ತಾ ಹೋಗ್ತೀನಿ. ನಿತ್ಯ ಸಂಜೀವಿನಿ ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ ವಿರಾಮದ ನಂತರ. ವೆಲ್ಕಮ್ ಬ್ಯಾಕ್ ಡಾಕ್ಟರ್. ಈಗ ನಾವು ಆಸ್ಟ್ರಿಯೋ ಆರ್ಥರೈಟಿಸ್ ಅದ್ರ ಬಗ್ಗೆ ಮಾತನಾಡ್ತಾ ಇದ್ವಿ. ಅದಕ್ಕೆ ರೋಬೋಟಿಕ್ ಟೆಕ್ನಾಲಜಿ ಯಾವ ರೀತಿ ಹೆಲ್ಪ್ ಮಾಡಬಹುದು ಅನ್ನೋದು ಕುರಿತಾಗಿ ಇನ್ನಷ್ಟು ನಾವು ಮಾಹಿತಿ ಪಡ್ಕೊಳ್ತಾ ಹೋಗೋಣ. ಈಗ ರೋಬೋಟಿಕ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಇದು ಎಕ್ಸಾಕ್ಟ್ ಆಗಿ ಹೀಗಂದ್ರೆ ಏನು, ಇದು ಯಾವ ಹಂತದಲ್ಲಿ ಉಪಯೋಗಕ್ಕೆ ಬರುತ್ತೆ, ಬೇರೆ ಸರ್ಜರಿಗೂ ಇದಕ್ಕೂ ಏನ್ ಡಿಫರೆನ್ಸ್ ಇದೆ ಡಾಕ್ಟರ್? ಮುಂಚೆ ಎಲ್ಲ ನಾವು ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯನ್ನ ಮ್ಯಾನುವಲ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ ಅಂತ ಮಾಡ್ತಿದ್ವಿ. ಮ್ಯಾನುವಲ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಅಪ್ಪ ಅಂತಂದ್ರೆ ಸಂಪೂರ್ಣವಾಗಿ ಶುರುವಾತಿನ ಆಪರೇಷನ್ ಇಂದ ಹಿಡಿದು ಅಂತ್ಯದವರೆಗೂ ಸರ್ಜನ್ ಕೈಯಿಂದಾನೇ ಆಪರೇಷನ್ ನಡೀತಿತ್ತು. ಇದರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ನಾವು ಜಾಯಿಂಟ್ ರಿಪ್ಲೇಸ್ಮೆಂಟ್ ಅಪ್ಪ ಅಂತಂದ್ರೆ ಅದರಲ್ಲಿ ಬೋನಿ ಕಟ್ಸ್ ಅಂತ ಏನ್ ಬರ್ತದೆ, ಅಂದ್ರೆ ಎಲುಬನ್ನ ನಾವು ಫ್ರೆಶನ್ ಅಪ್ ಮಾಡ್ತೀವಿ. ಆ ಪ್ರೊಸೆಸ್ ಏನಿರ್ತದೆ ಅದು ಅಕ್ಯುರೇಟ್ ಇರೋದು ಬಹಳ ಮಹತ್ವವಾಗಿರ್ತದೆ. ಈ ರೆಗ್ಯುಲರ್ ಆದಂತ ಮ್ಯಾನುವಲ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಅಲ್ಲಿ ಅದರಲ್ಲಿ ಸ್ವಲ್ಪ ಮಟ್ಟಿಗೆ ಎರರ್ಸ್ ಆಗುವ ಸಾಧ್ಯತೆ ಇರ್ತದೆ. ಸಾ ಬೋನ್ ಇಂದ ಅದನ್ನ ನಾವು ಸಾಯಿಂದ ಅದನ್ನ ಕಟ್ಸ್ ಮಾಡ್ತಿದ್ವಿ. ಬಟ್ ಇತ್ತೀಚಿನ ದಿನಗಳಲ್ಲಿ ರೋಬೋಟಿಕ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ ಬಂದ ನಂತರ ಈ ಸಾಕಷ್ಟು ಆಲ್ಮೋಸ್ಟ್ ಒಂದು 50-60% ಆಫ್ ದ ಸರ್ಜರಿ ಈಸ್ ಡನ್ ಬೈ ರೋಬೋಟ್. ಬಟ್ ಇದು ರೋಬೋಟ್ ಒಂದೇ ಕುತ್ಕೊಂಡು ಸರ್ಜರಿ ಮಾಡುತ್ತೆ ಅಂತಲ್ಲ, ಇದರಲ್ಲಿ ಸರ್ಜನ್ನು ಇರ್ತಾರೆ, ರೋಬೋಟು ಇರ್ತದೆ, ರೋಬೋಟಿಕ್ ಇಂಜಿನಿಯರ್ ಇರ್ತಾರೆ, ಅಸಿಸ್ಟೆಂಟ್ ಇರ್ತಾರೆ. ಇದು ಒಂದು ಟೀಮ್ ವರ್ಕ್ ಅಂತ ಹೇಳಿ ನಾವು ಹೇಳ್ಬೋದು. ಮೂಲವಾಗಿ ಇದಕ್ಕೆ ಫಸ್ಟ್ ನಾವು ರೋಗಿಯ ಮೊಣಕಾಲಿನ CT ಸ್ಕ್ಯಾನ್ ಅನ್ನ ಮಾಡ್ತೀವಿ. CT ಸ್ಕ್ಯಾನ್ ಮಾಡಿ ಅದರಿಂದ ಆ ರೋಗಿಯ ಮೊಣಕಾಲಿನ ವ್ಯವಸ್ಥೆಯ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನ ನಾವು ತೆಗೆದುಕೋತೀವಿ. ಈ ಮಾಹಿತಿಯನ್ನ ರೋಬೋಟಿಕ್ ಸಾಫ್ಟ್ವೇರ್ಗೆ ನಾವು ಫೀಡ್ ಮಾಡ್ತೀವಿ. ಫೀಡ್ ಮಾಡಿದ ನಂತರ ಇದರಲ್ಲಿ ಪ್ಲಾನಿಂಗ್ ಅಂತ ಹೇಳಿ ನಡೀತದೆ. ಪ್ಲಾನಿಂಗ್ ಅಪ್ಪ ಅಂತಂದ್ರೆ ಮೊದಲೇ ನಮಗೆ ಐಡಿಯಾ ಇರ್ತದೆ ಈ ರೋಗಿಯ ಎಷ್ಟು ಮಟ್ಟದ ಜಾಯಿಂಟ್ ಅಲ್ಲಿ ಎಷ್ಟು ಮಟ್ಟಿಗೆ ಸೌಕಳಿ ಇದೆ, ಯಾವ ಆಂಗಲ್ ನಲ್ಲಿ ಸೌಕಳಿ ಜಾಸ್ತಿ ಇದೆ, ಎಲ್ಲಿ ಯಾವ ಭಾಗದಲ್ಲಿ ಸೌಕಳಿ ಜಾಸ್ತಿ ಇದೆ, ಮತ್ತು ಇದಕ್ಕೆ ಎಷ್ಟು ಮಟ್ಟಿಗೆ ನಾವು ಬೋನನ್ನು ಫ್ರೆಶನ್ ಅಪ್ ಮಾಡ್ಬೇಕು ಅಥವಾ ಕಟ್ ಮಾಡಬೇಕಾಗುತ್ತೆ, ಮತ್ತು ಯಾವ ಆ್ಯಂಗಲ್ನಲ್ಲಿ ಕಟ್ ಮಾಡಬೇಕಾಗುತ್ತೆ, ಇಂಪ್ಲಾಂಟ್ಸ್ದ ಸೈಜ್ಗಳು ಯಾವ ಸೈಜ್ ಇರುತ್ತೆ, ಯಾವ ಆ್ಯಂಗಲ್ನಲ್ಲಿ ಫಿಟ್ಟಿಂಗ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಅಂದರೆ ಸಂಪೂರ್ಣವಾದ ಮಾಹಿತಿ ನಮಗೆ ಇನ್ನು ಪೇಷಂಟನ್ನು OT ಮೇಲೆ ಹಾಕೋಕ್ಕಿಂತ ಮೊದಲೇ ನಮ್ಗೆ ಸಂಪೂರ್ಣವಾದ ಮಾಹಿತಿ ಇರ್ತದೆ. ಈ ಮಾಹಿತಿನೆಲ್ಲ ತಗೊಂಡು ನಾವು ಆ ರೋಬೋಟಿಕ್ ಸಾಫ್ಟ್ವೇರ್ಗೆ ನಾವು ಫೀಡ್ ಮಾಡ್ತೀವಿ. ಈ ಇನ್ಫಾರ್ಮೇಷನ್ನ ತಗೊಂಡು ಆಪರೇಷನ್ ಟೈಮಲ್ಲಿ ಸರ್ಜನ್ ಮೊದಲು ಮೊಣಕಾಲನ್ನು ಓಪನ್ ಮಾಡ್ತೀವಿ, ತದನಂತರ ರೋಬೋಟಿನ ಕೆಲಸ ಸ್ಟಾರ್ಟ್ ಆಗ್ತದೆ. ಅಲ್ಲಿ ನಾವು ಏನು ಪ್ಲ್ಯಾನ್ ಮಾಡಿದ್ವಿ ಅದೇ ರೀತಿಯಾಗಿ ಎಕ್ಸಿಕ್ಯೂಷನ್ ಆಗ್ತದೆ. ಎಕ್ಸಿಕ್ಯೂಷನ್ ಆದಮೇಲೆ ಸಕ್ಸಸ್ಫುಲ್ ಸರ್ಜರಿ ಕಂಪ್ಲೀಟ್ ಆಗ್ತದೆ. ಓಕೆ, ನಿಮ್ಮ ಗುಳೇದ್ ಹಾಸ್ಪಿಟಲ್ ನಲ್ಲಿ ರೋಬೋಟಿಕ್ ಟೆಕ್ನಾಲಜಿನ ಶುರು ಮಾಡಿದ್ದೀರಾ, ಇದು ಪ್ರಮುಖ ಉದ್ದೇಶ ಏನು? ಉತ್ತರ ಕರ್ನಾಟಕದಲ್ಲಿ ಮೊದಲನೇ ಬಾರಿಗೆ ಗುಳೇದ್ ಆಸ್ಪತ್ರೆಯಲ್ಲಿ ನಾವು ರೋಬೋಟಿಕ್ ತಂತ್ರಜ್ಞಾನವನ್ನ ಸ್ಟಾರ್ಟ್ ಮಾಡಿದ್ವಿ. ಇದು ಹೇಳಿಕ್ ನನಗೆ ಹೆಮ್ಮೆ ಅನಿಸುತ್ತದೆ. ಮೇನ್ ರೀಸನ್ ಏನಪ್ಪಾ ಅಂತಂದ್ರೆ ನೋಡಿ, ನಮ್ಮನ್ನ ಬೆಳೆಸುವವರು ರೋಗಿಗಳು. ಆ ರೋಗಿಗಳಿಗೆ ನಾವು ಏನಾದ್ರೂ ರಿಪೀಟ್ ಆಗಿ ನಾವು ಕೊಡ್ಬೇಕಾಗ್ತದೆ. ತಿಳಿತಿಲ್ಲ, ನಮ್ಮ ಉತ್ತರ ಕರ್ನಾಟಕದ ಭಾಗದ ಜನತೆಗೆ ಅಲ್ಲಿಂದ ಬೆಂಗಳೂರಿಗೆ ಹೋಗ್ತಾ ಇದ್ರು, ಮುಂಬೈಗೆ ಹೋಗ್ತಾ ಇದ್ರು, ಸಾಕಷ್ಟು ದೂರದ ಪ್ರದೇಶಕ್ಕೆ ಹೋಗಿ ರೋಬೋಟಿಕ್ ಜಾಯಿಂಟ್ ರಿಪ್ಲೇಸ್ಮೆಂಟ್ಗಳನ್ನ ಮಾಡ್ಕೊಂಡು ಬರುವಂತ
ಒಂದು ಪದ್ಧತಿ ಇತ್ತು. ಅದನ್ನ ಬ್ರೇಕ್ ಮಾಡ್ಲಿಕ್ಕೆ ನಮ್ಮ ಲೋಕಲ್ ಏರಿಯಾದಲ್ಲಿನೇ ಒಂದು ಅತ್ಯಾಧುನಿಕ ತಂತ್ರಜ್ಞಾನವನ್ನು ನಾವು ಅಳವಡಿಸಬೇಕು. ಅದು ನಮ್ಮ ರೋಗಿಗಳಿಗೆ ಹೆಲ್ಪ್ ಆಗ್ಬೇಕನ್ನೋ ಉದ್ದೇಶದಿಂದ ನಾವು ಗುಳೇದ ಆಸ್ಪತ್ರೆಯಲ್ಲಿ ರೋಬೋಟಿಕ್ ತಂತ್ರಜ್ಞಾನವನ್ನ ಇಂಟ್ರೊಡ್ಯೂಸ್ ಮಾಡಿದೀವಿ. ಓಕೆ, ರೋಬೋಟಿಕ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಇದರಿಂದ ಬೆನಿಫಿಟ್ಸ್ ಏನೇನಿದೆ ಡಾಕ್ಟರ್? ಮೋಸ್ಟ್ ಇಂಪಾರ್ಟೆಂಟ್ಲಿ ಏನಪ್ಪಾ ಅಂದ್ರೆ ಅಕ್ಯುರಸಿ ಇನ್ಕ್ರೀಸ್ ಆಗ್ತದೆ. ಅಂದ್ರೆ ನಾವು ಏನು ಅನ್ಕೊಂಡಿದೀವಿ ಅದನ್ನ ನಾವು ಸಾಧನೆ ಮಾಡ್ಬೋದು. ಅಂದ್ರೆ ಪರ್ಫೆಕ್ಟ್ ಆದಂತ ಸರ್ಜರಿ ಸಂಪೂರ್ಣವಾಗಿ ಆಗ್ತದೆ. ಎರಡನೇದು, ರೋಗಿಗಳ ರಿಕವರಿ ಪೀರಿಯಡ್ ಬಹಳ ಫಾಸ್ಟ್ ಆಗಿರ್ತದೆ. ಸಾಮಾನ್ಯವಾಗಿ ನಾವು ಈ ರೋಬೋಟಿಕ್ ಸರ್ಜರಿ ಆದ್ಮೇಲೆ 6 ರಿಂದ 8 ಗಂಟೆಗಳಲ್ಲೇ ಪೇಷಂಟ್ ಅನ್ನ ಅಡ್ಡಾಡಿಸ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಡಿಸ್ಚಾರ್ಜ್ ಪೀರಿಯಡ್ ಫಾಸ್ಟ್ ಆಗ್ತದೆ. ಅಂದ್ರೆ ಸಾಮಾನ್ಯವಾಗಿ ನಾರ್ಮಲ್ ಆಗಿ ನಾವು 5-6 ದಿವಸಗಳವರೆಗೆ ಪೇಷಂಟ್ಗಳನ್ನ ಇಟ್ಕೋತಿದ್ವಿ. ಇವಾಗ ಹಾರ್ಡ್ಲಿ 2 days 3 days ಅಲ್ಲಿ ಪೇಷಂಟ್ಗಳನ್ನ ಡಿಸ್ಚಾರ್ಜ್ ಮಾಡಿಬಿಡ್ಬಹುದಾಗಿರುತ್ತದೆ. ಲಾಂಜಿವಿಟಿ ಅಂದ್ರೆ ನಾವು ಈಗ ಆಪರೇಷನ್ ಮಾಡಿದ ತಕ್ಷಣ ಸಾಮಾನ್ಯವಾಗಿ ಹೇಳೋದೇನಂದ್ರೆ 15 ವರ್ಷ 18 ವರ್ಷ ಜಾಯಿಂಟ್ ನಿಮಗೆ ಬರುತ್ತೆ, ಅದು ಮುಂದೆ ಮತ್ತೆ ರಿಪ್ಲೇಸ್ ಮಾಡ್ಬೋದು ಅಂತ ಹೇಳ್ತಿರ್ತೀವಿ. ಬಟ್ ರೋಬೋಟಿಕ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯಲ್ಲಿ ಲಾಂಜಿವಿಟಿ ಇನ್ಕ್ರೀಸ್ ಆಗ್ತದೆ. ಆಲ್ಮೋಸ್ಟ್ ನೀವು ಒಂದ್ಸತಿ ನಾವು ರೋಬೋಟಿಕ್ ಸರ್ಜರಿನ ಮಾಡಿದೀವಪ್ಪ ಅಂದ್ರೆ ಲೈಫ್ ಲಾಂಗ್ ಮತ್ತೆ ಹೊಳ್ಳಿ ಸರ್ಜರಿ ಬೇಕಾಗುದಿಲ್ಲ ಅಂತ ಹೇಳಿ ನಾ ಹೇಳ್ತೀನಿ. ಓಕೆ, ಬಟ್ ನೀವು ಹೇಳ್ತಾ ಇರೋದು ನೋಡಿದ್ರೆ ಫುಲ್ ಅಕ್ಯುರೇಟ್ ಆಗಿ ಆಗುವಂತ ಸರ್ಜರಿ ಇದು ಅಂತ. ಎಸ್, ಹೌದು. ಬಟ್ ಆದ್ರೂ ಕೆಲವರಿಗೆ ಸೇಫ್ಟಿ ಬಗ್ಗೆ ಒಂದು ಕ್ವಶನ್ ಇದ್ದೇ ಇರುತ್ತೆ, ಭಯ ಇದ್ದೇ ಇರುತ್ತೆ. ಏನ್ ಹೇಳ್ತೀರಾ ಅದ್ರ ಬಗ್ಗೆ? ಹೌದು, ಅದು ಮಾನವನ ಒಂದು ನ್ಯಾಚುರಲ್ ಥಿಂಗ್. ಅದು ಏನೇ ಹೊಸಾದ್ ಮಾಡಬೇಕು ಹೋದಾಗ ನಮಗೆ ಸ್ವಲ್ಪ ಹೆದರಿಕೆ ಇರುವಂತಹದ್ದು ಸಹಜ. ಆದ್ರೆ ನಾನು ಅಶ್ಯೂರೆನ್ಸ್ ಕೊಡೋದೇನಪ್ಪಾ ಅಂತಂದ್ರೆ ಈ ರೋಬೋಟಿಕ್ ತಂತ್ರಜ್ಞಾನ ಸಂಪೂರ್ಣ ಸೇಫ್ ಆಗಿದೆ. ಕಳೆದ 1.5 ವರ್ಷದಿಂದ ಗುಳೇದ ಆಸ್ಪತ್ರೆಯಲ್ಲಿ ಆಲ್ಮೋಸ್ಟ್ ಒಂದು 200ಕ್ಕೂ ಹೆಚ್ಚು ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಗಳನ್ನ ಮಾಡಿದೀವಿ. ಇಲ್ಲಿವರೆಗೂ ಯಾವುದೇ ರೀತಿಯಾದಂತ ತೊಂದರೆ ಬಂದಿಲ್ಲ. ಮತ್ತು ಇದು ಒಂದು ಪೇಷಂಟ್ಗಳಲ್ಲಿ ಸಾಮಾನ್ಯವಾಗಿ ಅನ್ಕೊಳ್ಳೋದೇನಪ್ಪಾ ಅಂತಂದ್ರೆ ಪೇಷಂಟ್ ಇರ್ತಾರೆ, ಅದ್ರ ಜೊತೆಗೆ ರೋಬೋಟ್ ಅನ್ನು ಬಿಟ್ಬಿಡ್ತಾರೆ, ಅದು ಮಾತ್ರ ತನ್ನ ಕೆಲಸ ಮಾಡುತ್ತೆ ಅಂತ ಹೇಳಿ. ಆ ಥರ ಇರೋದಿಲ್ಲ. ಈ ರೋಬೋಟಿಕ್ ಸರ್ಜರಿ ಮಾಡುವಾಗ ಒಂದು ಸಂಪೂರ್ಣ ತಂಡ ಆಸ್ಪತ್ರೆಯ ಆಪರೇಷನ್ ಥಿಯೇಟರ್ ನಲ್ಲಿ ಇರ್ತೀವಿ. ಇದರಲ್ಲಿ ಆಪರೇಟ್ ಮಾಡುವಂತ ಸರ್ಜನ್ ಇರ್ಬೋದು, ರೋಬೋಟಿಕ್ ಇಂಜಿನಿಯರ್ ಇರ್ಬೋದು, ರೋಬೋಟಿಕ್ ಅಸಿಸ್ಟೆಂಟ್ಸ್ ಇರ್ಬೋದು, ಎಲ್ಲರೂ ಒಟ್ಟಿಗೆ ಇದ್ಕೊಂಡು ಮಾಡುವಂತ ಒಂದು ಪ್ರೊಸೀಜರ್ ಇರ್ತದೆ. ಮತ್ತು ಹಂತದಲ್ಲಿನೂ ನಾವು ಇದನ್ನ ಅನಲೈಸ್ ಮಾಡ್ತಾ ಇರ್ತೀವಿ. ಸೊ ರೋಗಿಗಳಿಗೆ ಇದರಿಂದ ಯಾವುದೇ ಇದಿಲ್ಲ, ಅಡ್ಡ ಪರಿಣಾಮಗಳು ಇರೋದಿಲ್ಲ. ಇವನ್ ನಮ್ಮ ರಿಲೇಟಿವ್ಸ್ಗೂ ಕೂಡ ನಾನು ಇದನ್ನ ಸರ್ಜರಿನ ನಾವು ಅಡ್ವೈಸ್ ಮಾಡ್ತೀವಿ. ಎಷ್ಟು ಟೈಮ್ ತಗೊಳುತ್ತೆ ಇದು ರಿಕವರಿ ಆಗಕ್ಕೆ? ಸೇಫ್ಟಿ ಮೆಷರ್ಸ್ ಪೇಷಂಟ್ಸ್ ಏನೇನು ತಗೊಳ್ಬೇಕಾಗುತ್ತೆ? ಎಸ್, ಗುಳೇದ ಹಾಸ್ಪಿಟಲ್ ನಾವು ಆಪರೇಟ್ ಆಗಿದ ವಿತಿನ್ 6 to 8 hours ನಾವು ವಾಕಿಂಗ್ ಸ್ಟಾರ್ಟ್ ಮಾಡಿಸ್ತೇವೆ. ರೋಗಿಗಳಿಗೆ ಹೇಳೋದೇನಪ್ಪಾ ಅಂದ್ರೆ ವಿತಿನ್ 24 hours ನೀವು ವಿತೌಟ್ ಸ್ಟ್ಯಾಂಡ್ ಅಥವಾ ವಾಕರ್ ಹಿಡಿದೇನೆ ನೀವು ವಾಕ್ ಮಾಡ್ಕೋಬಹುದು. ಯೂಶಲಿ ಸೆಕೆಂಡ್ ಆರ್ ಥರ್ಡ್ ಡೇ ನಾವು ರೋಗಿಗಳನ್ನ ಡಿಸ್ಚಾರ್ಜ್ ಮಾಡ್ತೀವಿ. ಕೆಲವೊಂದಿಷ್ಟು ಸಾಮಾನ್ಯವಾದಂತ ಸೇಫ್ಟಿ ಮೆಜರ್ಸ್ ಅನ್ನ ರೋಗಿಗಳು ತಗೋಬೇಕಾಗುತ್ತೆ. ಒಂದೇದೇನಪ್ಪಾ ಅಂತಂದ್ರೆ ಸಾಧ್ಯವಾದಷ್ಟು ಸ್ಪೋರ್ಟ್ಸ್ ಆಕ್ಟಿವಿಟೀಸ್ ಲೈಕ್ ರನ್ನಿಂಗ್, ಜಂಪಿಂಗ್, ಆ ತರನಾದಂತ ಆಕ್ಟಿವಿಟೀಸ್ ನ ಜಾಯಿಂಟ್ ರಿಪ್ಲೇಸ್ಮೆಂಟ್ ಆದ ನಂತರ ಅವಾಯ್ಡ್ ಮಾಡಬೇಕಾಗುತ್ತೆ. ಇಂಡಿಯನ್ ಟಾಯ್ಲೆಟ್ ಯೂಸ್ ಮಾಡುವುದನ್ನ ಸ್ವಲ್ಪ ಅವಾಯ್ಡ್ ಮಾಡಬೇಕಾಗುತ್ತೆ. ಮತ್ತು ಸೇಫ್ಟಿ ಟುವರ್ಡ್ಸ್ ದ ನೀ ಇರಬೇಕಾಗ್ತದೆ. ಇವು 3 ಆದ್ರೆ ಮುಗೀತು. ಓಕೆ, ರೋಬೋಟಿಕ್ ಟೆಕ್ನಾಲಜಿ ಯೂಸ್ ಮಾಡ್ತಾ ಇರೋದ್ರಿಂದ ಕಾಸ್ಟ್ ವೈಸ್ ಯಾವ ರೀತಿ ಇರುತ್ತೆ? ದುಬಾರಿನ ಹೇಗೆ ಚಿಕಿತ್ಸೆ ಅಂತ? ಸಾಮಾನ್ಯವಾದಂತ ಜಾಯಿಂಟ್ ರಿಪ್ಲೇಸ್ಮೆಂಟ್ ಗಿಂತ ಸ್ವಲ್ಪ ಮಟ್ಟಿಗೆ ದುಬಾರಿ ಅಂತ ಹೇಳ್ಬಹುದು ನಾವು. ರಫ್ಲಿ ಅರೌಂಡ್ ನಾರ್ಮಲ್ ಜಾಯಿಂಟ್ ರಿಪ್ಲೇಸ್ಮೆಂಟ್ಗೂ ಇದಕ್ಕೂ ಅರೌಂಡ್ 20% ಆಫ್ ದ ಕಾಸ್ಟ್ ಇನ್ಕ್ರೀಸ್ ಆಗ್ತದೆ. ನಾವು ಇವತ್ತು ₹1 ಒಂದು ಆಪರೇಷನ್ ಮಾಡಕತ್ತೀವಪ್ಪ ಅಂದ್ರೆ ₹1.20 ಈ ರೋಬೋಟಿಕ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಗೆ ಇನ್ಕ್ರೀಸ್ ಆಗುತ್ತೆ ಅಂತ ಹೇಳಿ ನಾವು ಹೇಳ್ಬೋದು. ಬಟ್ ಇದೊಂದು ಮೇಜರ್ ಸರ್ಜರಿ ಆಗಿರೋದ್ರಿಂದಾಗಿ ಅದರದೇ ಆದಂತ ಮೇಜರ್ ಲಾಭಗಳು ಇರೋದ್ರಿಂದಾಗಿ ರೋಗಿಗಳಿಗೆ ಅದೇನು ದೊಡ್ಡ ಹೊರೆ ಅಂತ ಹೇಳಿ ನಾನು ಭಾವಿಸುವುದಿಲ್ಲ. ಬಿಕಾಸ್ ರಿಸಲ್ಟ್ ಹಾಗೆ ಇರುತ್ತೆ, ರಿಸಲ್ಟ್ಸ್ ಆ ರೀತಿ ಆಗಿರುತ್ತೆ. ಓಕೆ, ಇನ್ನ ಈ ಇನ್ಶೂರೆನ್ಸ್ ಅಥವಾ ಈ ಗೌರ್ಮೆಂಟ್ ಇಂದ ಏನಾದ್ರೂ ಫೆಸಿಲಿಟೀಸ್ ಇದೆಯಾ ಈ ರೋಬೋಟಿಕ್ ಟೆಕ್ನಾಲಜಿಗೆ? ಎಸ್, ಗುಳೇದ ಆಸ್ಪತ್ರೆಯಲ್ಲಿ ಕರ್ನಾಟಕ ಸರ್ಕಾರ ಮತ್ತು ಭಾರತ ಸರ್ಕಾರದ ಆಯುಷ್ಮಾನ್ ಭಾರತ ಯೋಜನೆ, ಯಶಸ್ವಿನಿ ಯೋಜನೆ ಮತ್ತು ಪ್ರೈವೇಟ್ ಇನ್ಶೂರೆನ್ಸ್ ಫೆಸಿಲಿಟಿಗಳು ಈ ಜಾಯಿಂಟ್ ರಿಪ್ಲೇಸ್ಮೆಂಟ್ಗೆ ಅವೈಲೇಬಲ್ ಇದಾವೆ. ಆಸ್ ಪರ್ ರೂಲ್ಸ್ ರೋಬೋಟಿಕ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಗೆ ಅಂತ ಹೇಳ್ಬಿಟ್ಟು ಇನ್ನೂ ಸರ್ಕಾರದಿಂದ ಕಾಯ್ದೆ ಕಾನೂನು ಬಂದಿಲ್ಲ. ಬಟ್ ಆದ್ರೆ ನಾವು ಇವನ್ ರೆಗ್ಯುಲರ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸ್ಕೀಮ್ಸ್ ಏನದಾವ ಅದನ್ನೇ ರೋಬೋಟಿಕ್ ಜಾಯಿಂಟ್ ರಿಪ್ಲೇಸ್ಮೆಂಟ್ಗೂ ಅಪ್ಲೈ ಮಾಡ್ತಾ ಇದೀವಿ ಮತ್ತು ಅಕಾಮಡೇಟ್ ಮಾಡ್ತಾ ಇದ್ವಿ ರೋಗಿಗಳಿಗೆ, ಅಟ್ಲೀಸ್ಟ್ ಅದು ಹೆಲ್ಪ್ ಆಗಲಿ ಅಂತ ಹೇಳ್ಬಿಟ್ಟು. ಓಕೆ, ರೋಬೋಟಿಕ್ ಟೆಕ್ನಾಲಜಿ ಕೇವಲ ಜಾಯಿಂಟ್ ರಿಪ್ಲೇಸ್ಮೆಂಟ್ ಮಾತ್ರ ಸಿಗ್ತಾ ಇರೋದಾ ಅಥವಾ ಬೇರೆ ಬೇರೆ ಸರ್ಜರಿಗಳಿಗೂ ಅವೈಲೇಬಲ್ ಇದೆಯಾ? ಮೆಡಿಕಲ್ ಫೀಲ್ಡ್ ನಲ್ಲಿ ಆಲ್ರೆಡಿ ಎಲ್ಲಾ ಫೀಲ್ಡ್ ನಲ್ಲೂ ಆಲ್ರೆಡಿ ಕಾಲಿಟ್ಟಾಗಿದೆ. ಆರ್ಥೋಪೆಡಿಕ್ ಅಲ್ಲದೇನೆ ಆಬ್ಸ್ಟೆಟಿಕ್ಸ್ ಇರ್ಬೋದು, ಆಂಕೋ ಸರ್ಜರಿ ಇರ್ಬೋದು, ಬ್ರೈನ್ ಸರ್ಜರಿ ಇರ್ಬೋದು, ಸ್ಪೈನ್ ಸರ್ಜರಿ ಇರ್ಬೋದು, ಈ ಎಲ್ಲಾ ಸರ್ಜರಿಗಳಲ್ಲೂ ರೋಬೋಟಿಕ್ ತಂತ್ರಜ್ಞಾನ ಇನ್ವಾಲ್ವ್ ಆಗ್ತಾ ಇದೆ. ಇನ್ನು ಆರ್ಥೋಪೆಡಿಕ್ ಅಥವಾ ಎಲುಬು ಕೀಲು ಡಿಪಾರ್ಟ್ಮೆಂಟ್ ಗೆ ಬಂದ್ರೆ ಮೋಸ್ಟ್ ಕಾಮನ್ ಆಗಿ ಯೂಸ್ ಆಗೋದು ಮೊಣಕಾಲಿನ ಚಿಪ್ಪು ಮರಜೋಡಣೆಗೆ ರೋಬೋಟಿಕ್ ತಂತ್ರಜ್ಞಾನ ಯೂಸ್ ಆಗ್ತದೆ. ಬಟ್ ಇನ್ ಕಮಿಂಗ್ ಡೇಸ್ ಅಲ್ಲಿ ಹಿಪ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಆಗಿರ್ಬೋದು,
ಟ್ರಾಮಾ ಇರ್ಬೋದು, ಅಂದ್ರೆ ಫ್ರಾಕ್ಚರ್ ಸರ್ಜರೀಸ್ ಇರ್ಬೋದು, ಆರ್ಥೋಸ್ಕೋಪಿಕ್ ಸರ್ಜರೀಸ್ ಇರ್ಬೋದು, ಅಥವಾ ಸ್ಪೈನ್ ಸರ್ಜರೀಸ್ ಇರ್ಬೋದು. ಈ ಎಲ್ಲ ಸರ್ಜರೀಸ್ ಕೂಡ ರೋಬೋಟಿಕ್ ತಂತ್ರಜ್ಞಾನವನ್ನ ಬಳಸ್ತಾ ಇದ್ದೀವಿ. ಯೂಶಲಿ ಆರ್ಥರೈಟಿಸ್ ಅಂದ್ರೆ ಈಗ ಒಂದ್ ಕಡೆ ಪೇನ್ ಬಂದಿದ್ರೆ ಅಲ್ಲಿ ಸರ್ಜರಿ ಮಾಡ್ತಾರೆ, ಇನ್ನೊಂದ್ ಕಡೆ ಮತ್ತೆ ಅಂದ್ರೆ ಒಂದ್ ಕಡೆ ನೀ ರಿಪ್ಲೇಸ್ಮೆಂಟ್ ಮಾಡಿದ್ರೆ ಮತ್ತೊಂದ್ ಕಡೆ ಮಾಡ್ಲೇಬೇಕು ಅನ್ನೋ ತರ ಇರುತ್ತೆ. ಸೊ ಈ ರೊಬೋಟಿಕ್ ಟೆಕ್ನಾಲಜಿನಲ್ಲಿ ಯಾವ ರೀತಿ ಅದೇ ತರ ಬರುತ್ತಾ ಹೇಗೆ ಅಂತ? ಇಂಡಿಕೇಶನ್ ಇದ್ರೆ ನಾವು ಎರಡೂ ಮೊಳಕಾಲಿನೂ ಜಾಯಿಂಟ್ ರಿಪ್ಲೇಸ್ಮೆಂಟ್ ಒಂದೇ ಬಾರಿಗೆ ಮಾಡ್ತೇವೆ. ಇಂಡಿಕೇಶನ್ ಇಲ್ಲ, ಅವರಿಗೆ ಒಂದೇ ಮೊಳಕಾಲಿನ ಸಮಸ್ಯೆ ಇತ್ತಪ್ಪ ಅಂತಂದ್ರೆ ನಾವು ಒಂದು ಮೊಳಕಾಲಿನ ಮಾತ್ರ ಜಾಯಿಂಟ್ ರಿಪ್ಲೇಸ್ಮೆಂಟ್ ಮಾಡ್ತೇವೆ. ಅದು ಮಾಡಿದ್ಮೇಲೆ ಎರಡನೇ ಮೊಳಕಾಲಿನ ಮೇಲೆ ಬೀಳುವಂತ ಭಾರ ಕಡಿಮೆ ಆಗ್ತದೆ. ಆಕ್ಚುಲ್ ಆಗಿ ಏನಾಗ್ತಿರುತ್ತಂದ್ರೆ ಇವ್ರು ಎರಡು ಮೊಳಕಾಲಿನಲ್ಲಿ ಒಂದ್ ಮೊಳಕಾಲ್ ಕೆಟ್ಟಾಗ ಪೇಷಂಟ್ ಇನ್ನೊಂದು ಮೊಳಕಾಲಿನ ಮೇಲೆ ಭಾರ ಹಾಕಿ ಹಾಕಿ ಆ ಮೊಳಕಾಲನ್ನ ಡ್ಯಾಮೇಜ್ ಮಾಡ್ಕೊಳ್ಳುವಂತ ಸಾಧ್ಯತೆ ಇರ್ತದೆ. ಆದ್ರಿಂದಾಗಿ ನಾವು ಯಾವ್ದು ಡ್ಯಾಮೇಜ್ ಆಗಿದೆ ಅಥವಾ ಆಸ್ಟಿಯೋ ಆರ್ಥರೈಟಿಸ್ ಆಗಿದೆ ಆ ಜಾಯಿಂಟಿನ ರಿಪ್ಲೇಸ್ಮೆಂಟ್ ಮಾಡಿದ್ಮೇಲೆ ಇನ್ನೊಂದು ಮೊಳಕಾಲಿನ ಲೈಫ್ ಹೆಚ್ಚಾಗುತ್ತೆ ಮತ್ತು ಆಪರೇಷನ್ ಅವಶ್ಯಕತೆ ಬೀಳದೇನೂ ಇರಬಹುದು. ಓಕೆ, ಇನ್ನ ಇದು ಪೇನ್ಲೆಸ್ ಸರ್ಜರಿನ? ಎಸ್, ಡೆಫಿನೆಟ್ಲಿ ಪೇನ್ಲೆಸ್ ಸರ್ಜರಿ ಅಂತ ಹೇಳ್ತೀವಿ. ಬಟ್ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಾಗಿದ್ದು ಏನಪ್ಪಾ ಅಂತಂದ್ರೆ, ನೀವು ಏನು ಮೊಳಕಾಲಿನ ಪೇನ್ ಬಿಕಾಸ್ ಆಫ್ ಆಸ್ಟಿಯೋ ಆರ್ಥರೈಟಿಸ್ ಇರ್ತದೆ, ಆ ಪೇನ್ ಸಂಪೂರ್ಣವಾಗಿ ಜೀರೋ ಆಗ್ತದೆ, ತಿಳಿತಲ್ರಿ. ಬಟ್ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಆಪರೇಷನ್ ಆದ ಮೇಲಿನ ನೋವುಗಳು, ಅಂದ್ರೆ ಸರ್ಜರಿ ಆದ ತಕ್ಷಣ ಒಂದ್ ದಿವಸ 2 ದಿವಸ ಅಥವಾ ಒಂದ್ 3-4 ದಿವಸವರೆಗೂ ಸಾಮಾನ್ಯವಾದಂತ ಮಿನಿಮಮ್ ಪೇನ್ಸ್ ಇರುವಂತದ್ದು ಸಹಜ. ಅದು ಎಲ್ಲಾ ರೋಗಗಳಲ್ಲೂ ಇರುವಂತದ್ದು. ಅದೇನು ಮೇಜರ್ ಆಗಿ ಪೇನ್ ಇರುತ್ತೆ ಅಂತ ಏನಲ್ಲ. ನಾರ್ಮಲ್ ಆಗೋದಕ್ಕೆ ಎಷ್ಟು ಟೈಮ್ ತಗೊಳ್ತಾರೆ? ಸ್ಟ್ಯಾಂಡ್ ಫ್ರೀ ಅಥವಾ ವಾಕರ್ ಫ್ರೀ ಅಥವಾ ಸಪೋರ್ಟ್ ಫ್ರೀ ಆಗಿ ವಾಕ್ ಮಾಡ್ಲಿಕ್ಕೆ ವಿತಿನ್ 2 to 3 days ವಾಕ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಈ ವೈಟ್ ಕಾಲರ್ ಆಕ್ಟಿವಿಟಿ ಅಥವಾ ಟೇಬಲ್ ಜಾಬ್ ಇರುವಂತ ರೋಗಿಗಳಿಗೆ ನಾವು ವಿತಿನ್ 1 week ಆರ್ 12 days ಅಲ್ಲಿ ನಾವು ಅವರು ಡ್ಯೂಟಿಗೆ ಹಾಜರಾಗಬಹುದು ಅಂತ ಹೇಳ್ತೀವಿ. ಹೆವಿ ಆಕ್ಟಿವಿಟೀಸು ಅಥವಾ ರಫ್ ಆಕ್ಟಿವಿಟಿ ಅಂತ ಇರುವಂತ ರೋಗಿಗಳಿಗೆ ಅಟ್ಲೀಸ್ಟ್ ಒಂದು 6 weeks ಇಂದ 10 weeks ವರೆಗೂ ಆ ತರದಂತ ಆಕ್ಟಿವಿಟೀಸ್ ನ ಅವಾಯ್ಡ್ ಮಾಡ್ಬೇಕಂತ ಹೇಳ್ತೀವಿ. ನಿಮ್ಗೆ ಆಲ್ಮೋಸ್ಟ್ ನಾ ಎಕ್ಸಾಂಪಲ್ ಹೇಳ್ಬೇಕಪ್ಪ ಅಂದ್ರೆ, ನಿಮ್ಗೆ ಆಪರೇಷನ್ನೇ ಆಗಿಲ್ಲ ಅಂತ ಹೇಳ್ಬಿಟ್ಟು ಅನಿಸ್ಬೇಕಪ್ಪ ಅಂದ್ರೆ ರಫ್ಲಿ ಒಂದು 3 months ಹಿಡಿಬಹುದು. ಓಕೆ, ಇನ್ನು ನಿಮ್ಮ ಗುಳೇದ್ ಹಾಸ್ಪಿಟಲ್ ನ ಮೇಜರ್ ಸರ್ಜರಿ ಯಾವ್ದಿದೆ ಡಾಕ್ಟರ್? ಮೋಸ್ಟ್ ಕಾಮನ್ಲಿ ನಾನು ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ ಮಾಡ್ತೀನಿ, ಅದ್ರ ಜೊತೆಗೆ ನಾನು ಸ್ಪೈನ್ ಅಂಡ್ ಟ್ರಾಮಾ ಸರ್ಜರೀಸ್ ಮಾಡ್ತೀವಿ. ಈ ಮೊಣಕಾಲಿನದ್ದು ನಂದು ಆಲ್ಮೋಸ್ಟ್ ಒಂದು 10 years ಎಕ್ಸ್ಪೀರಿಯನ್ಸ್ ಇದೆ ಮೊಣಕಾಲಿನ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ. ಇದರಲ್ಲಿ ಈ ರೋಬೋಟಿಕ್ ತಂತ್ರಜ್ಞಾನ ಬಂದ ಮೇಲೆ ನಾವು ಸಾಕಷ್ಟು ಕಾಂಪ್ಲಿಕೇಟೆಡ್ ಸರ್ಜರಿಗಳನ್ನ ಮಾಡಿದೀವಿ. ನಿಮ್ಗೆ ವಿಶೇಷವಾಗಿ ಹೇಳ್ಬೇಕಪ್ಪ ಅಂದ್ರೆ ರೋಬೋಟಿಕ್ ಸರ್ಜರಿ ಈ ಎಸ್ಪೆಷಲಿ ಕಾಂಪ್ಲಿಕೇಟೆಡ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿನಲ್ಲಿ ಇದರ ರೋಲ್ ಜಾಸ್ತಿ ಇದೆ. ಯಾವಾಗ ಮೊದಲನೇ ಪೇಷಂಟ್ಗೆ ತೊಡೆಯ ಎಲುಬು ಫ್ರಾಕ್ಚರ್ ಆಗಿರ್ಬೋದು, ಅಥವಾ ಕಾಲಿನ ಎಲುಬು ಫ್ರಾಕ್ಚರ್ ಆಗಿರ್ಬೋದು, ಅಥವಾ ಎಕ್ಸ್ಟ್ರೀಮ್ ಡಿಫಾರ್ಮಿಟಿ ಇರ್ಬೋದು, ಅಥವಾ ಅವರಿಗೆ ಆಪರೇಷನ್ ಆಗಿ ಒಳಗಡೆ ರಾಡ್ಗಳು ಆಲ್ರೆಡಿ ಇದ್ದಂಥ ಪೇಷಂಟ್ಗಳಲ್ಲಿ ನಾವು ಸರ್ಜರಿ ಮಾಡಬೇಕಾದ್ರೆ ರೋಬೋಟಿಕ್ ತಂತ್ರಜ್ಞಾನದ ರೋಲ್ ಇನ್ನೂ ಹೆಚ್ಚಾಗ್ತದೆ. ಮತ್ತು ಸಾಮಾನ್ಯ ಸರ್ಜರಿ ಏನು ಮ್ಯಾನ್ಯುವಲ್ ನೀ ರಿಪ್ಲೇಸ್ಮೆಂಟ್ ಅಂತ ಮಾಡ್ತೀವಿ, ಅದರಲ್ಲಿ ಬರೋ ರಿಸಲ್ಟ್ಗೂ ಮತ್ತು ರೋಬೋಟಿಕ್ ಅಲ್ಲಿ ಬರೋ ರಿಸಲ್ಟ್ಗೂ ಬಹಳ ವ್ಯತ್ಯಾಸ ಇರ್ತದೆ. ರೀಸೆಂಟ್ ಆಗಿ ನಾವು ಹೇಳ್ಬೇಕಪ್ಪ ಅಂದ್ರೆ, ಒಬ್ಬ ಪೇಷಂಟ್ಗೆ ಇನಿಷಿಯಲಿ ಅವ್ರಿಗೆ ಒಂದು 10 ವರ್ಷದ ಹಿಂದೆ ಮೊಣಕಾಲಿನ ಮೇಲಿನ ಎಲ್ಬು, ಫೀಮರ್ ಬೋನ್ ಮತ್ತು ಟಿಬಿಯಾ ಬೋನ್ ಅಂತ ಹೇಳ್ತೀವಿ, ಎರಡೂ ಎಲ್ಬು ಫ್ರಾಕ್ಚರ್ ಆಗಿ ಎರಡೂ ಕಡೆನೂ ರಾಡ್ ಇತ್ತು ಅವ್ರಿಗೆ. ಅದು ನಾವು ಮ್ಯಾನ್ಯುವಲ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿನಲ್ಲಿ ಮಾಡ್ಲಿಕ್ಕೆ ಮೊದಲು ರಾಡ್ ತೆಗಿಬೇಕಾಗ್ತದೆ, ರಾಡ್ ತೆಗೆದು ನಂತರ ಸರ್ಜರಿ ಮಾಡಬೇಕಾಗ್ತದೆ. ಬಟ್ ರೋಬೋಟಿಕ್ ರಿಪ್ಲೇಸ್ಮೆಂಟ್ ಅಲ್ಲಿ ಅದು ಯಾವುದೋ ಅವಶ್ಯಕತೆ ಇಲ್ಲ, ಬಿಕಾಸ್ ನಾವೆಲ್ಲಾನು ಮೊದಲೇನೆ ಕ್ಯಾಲ್ಕುಲೇಟ್ ಮಾಡೋದ್ರಿಂದಾಗಿ ಅಲ್ಲಿ ನಾವು ಇಂಟ್ರಾಮೆಡುಲರಿ ರಾಡ್ ಹಾಕೋ ಅವಶ್ಯಕತೆ ಬೀಳುದಿಲ್ಲ. ಸೊ ಈ ತರದಂತ ಸಾಕಷ್ಟು ಕೇಸ್ಗಳು ನನ್ನ ಅನುಭವದಲ್ಲಿದೆ. ಓಕೆ, ರಿಸ್ಕ್ ಫ್ಯಾಕ್ಟರ್ಸ್ ಕಮ್ಮಿ ಇದರಲ್ಲಿ ಹಾಗಾದ್ರೆ ಕಂಪ್ಯಾರಿಟಿವ್ಲಿ? ಎಸ್, ಡೆಫಿನೆಟ್ಲಿ ನಿಮಗೆ ಪೇಷಂಟ್ಗೆ ರಿಸ್ಕ್ ಫ್ಯಾಕ್ಟರ್ಗಳು ಕಡಿಮೆ ಆಗ್ತದೆ ಮತ್ತು ಅಕ್ಯುರಸಿ ಇನ್ಕ್ರೀಸ್ ಆಗ್ತದೆ. ಓಕೆ, ಇನ್ನು ನೀವು ಕೊನೆಯದಾಗಿ ಸಂದೇಶ ಏನ್ ಕೊಡ್ತೀರಾ ವೀಕ್ಷಕರಿಗೆ? ನಾನು ಹೇಳೋದೇನಪ್ಪಾ ಅಂತಂದ್ರೆ, ಆಸ್ಟಿಯೋ ಆರ್ಥರೈಟಿಸ್ ಅನ್ನೋದು ಇತ್ತೀಚಿನ ದಿನಗಳಲ್ಲಿ ಬಹಳ ವೇಗವಾಗಿ ಹೆಚ್ಚಾಗುತ್ತಿರುವಂತ ಸಮಸ್ಯೆ ಆಗಿದೆ. ಇದನ್ನ ನಾವೆಲ್ಲರೂ ಸೇರಿಬಿಟ್ಟು ಇದನ್ನ ಹೋರಾಡಬೇಕಾಗ್ತದೆ ಮತ್ತು ತಡೆಗಟ್ಟಬೇಕಾಗ್ತದೆ. ತಡೆಗಟ್ಟಲಿಕ್ಕೆ ಸಾಕಷ್ಟು ನಮ್ಮ 50% ಆಫ್ ದ ಮದ್ದು ಏನಿದೆ ಅದು ನಮ್ಮ ಕೈಯಲ್ಲೇ ಇದೆ. ನಾವು ಮಾಡುವಂಥ ಕೆಲಸಗಳಿಂದ ಆಸ್ಟಿಯೋಆರ್ಥರೈಟಿಸ್ನ ತಡೆಗಟ್ಟಬಹುದು. ಮತ್ತು ರೋಗಿಗಳಿಗೆ ನಾ ಹೇಳೋದೇನೆ, ಆಲ್ಮೋಸ್ಟ್ 90 to 95% ಆಫ್ ದ ಆಸ್ಟಿಯೋಆರ್ಥರೈಟಿಸ್ ರೋಗಗಳನ್ನ ವಿತೌಟ್ ಸರ್ಜರಿ ನಾವು ಪರಿಹಾರ ಮಾಡ್ಕೋಬಹುದು. ಮತ್ತು ಇನ್ ಕೇಸ್ ನಿಮಗೆ ಅತಿ ಅವಶ್ಯಕವಾಗಿ ಸರ್ಜರಿ ಬೇಕಾದರೂ ಸಹಿತ ಇದಕ್ಕೆ ಬಹಳ ಈಸಿ ಆದಂಥ ಸರ್ಜರಿಗಳು ಅವೈಲೇಬಲ್ ಇದಾವೆ. ರೋಬೋಟಿಕ್ ತಂತ್ರಜ್ಞಾನ ಬಳಸುವುದರಿಂದ ನಿಮ್ಮ ಸರ್ಜರಿ ಬಹಳ ಅಚ್ಚುಕಟ್ಟಾಗಿ ಆಗುತ್ತದೆ ಮತ್ತು ರಿಸಲ್ಟ್ಸ್ ಅಲ್ಲಿ ವಂಡರ್ಫುಲ್ ರಿಸಲ್ಟ್ಸ್ ಬರುತ್ತೆ ಅಂತ ಹೇಳ್ಬಿಟ್ಟು ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ, ಇನ್ನ ಇಷ್ಟೊತ್ತು ನಮ್ಮ ಜೊತೆ ಇದು ರೋಬೋಟಿಕ್ ಟೆಕ್ನಾಲಜಿ ಬಗ್ಗೆ ಸಾಕಷ್ಟು ಇನ್ಫಾರ್ಮೇಶನ್ ಅನ್ನ ಕೊಟ್ರಿ. ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ಥ್ಯಾಂಕ್ ಯು, ಧನ್ಯವಾದ. ಇನ್ನು ಗುಳೇದ್ ಹಾಸ್ಪಿಟಲ್ ನ ಕಾಂಟ್ಯಾಕ್ಟ್ ಡೀಟೇಲ್ಸ್ ಹೀಗಿದೆ.
ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೆನ್ಪಿರ್ಲಿ, ನ್ಯೂಸ್ ಅಂದ್ರೆ ಪಬ್ಲಿಕ್ ಟಿವಿ.